ನಮಸ್ತೆ. ಗುರುಗ್ರಹದ ಕೆಲಸ ಕಾರ್ಯಗಳು ಹೇಳ್ತೇನೆ. ಯಾರು ನನ್ನ ಚಾನಲ್ ಜೀವಸರಿ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲ ಮಾಡಿಕೊಂಡು ನೋಡಿ. ಶಿಕ್ಷಣ, ಪಾಂಡಿತ್ಯ, ವೇದ ಅಧ್ಯಯನ, ಮಠ, ಸಾಧು ಸನ್ಯಾಸಿ, ಬೋಧಕರು, ಗೆಜೆಟೆಡ್ ಆಫೀಸರ್ಗಳು, ವಾದ ವಿವಾದದಲ್ಲಿ ಚತುರರು, ಭಕ್ತಿ, ಗಂಡಸುತನ, ಬೆಳ್ಳಿ, ಚಿನ್ನ, ಲೋಹ, ಈಶಾನ್ಯ ದಿಕ್ಕು, ಖ್ಯಾತಿ, ಹಣಕಾಸು 5 ಮತ್ತು 9ನೇ ಭಾವದಲ್ಲಿದ್ದರೆ ಅತ್ಯಂತ ಪ್ರಬಲವಾಗಿರ್ತದೆ. ಗುರುಗ್ರಹದ ಕೆಲಸ ಮೇಷರಾಶಿಯಲ್ಲಿ ಅಂದರೆ ಗುಣ ಅವರಿಗೆ ಕೊಡಬಹುದು, ಉದಾರಿ ಗುಣ ಕೊಡಬಹುದು, ಕ್ಷಮೆ ಕೊಡ್ತಾನೆ, ಹಣ ಹೆಚ್ಚು ಕೊಡ್ತಾನೆ, ಒಳ್ಳೆಯ ಹೆಂಡತಿ ಗಂಡ ಮಕ್ಕಳು, ಒಳ್ಳೆಯ ಸಂಸಾರ ಕೊಡುತ್ತಾನೆ. ಗುರು ಇದರಲ್ಲಿ ಪ್ರಬಲ, ಉತ್ತಮ ಫಲ ದೊರಕುತ್ತದೆ. ಋಷಭದಲ್ಲಿದ್ದರೆ ಒಳ್ಳೆಯ ಮಕ್ಕಳು ಕೊಡ್ತಾನೆ, ಪ್ರೀತಿ, ಓದು, ಉದಾರಿ ಮತ್ತು ತೃಪ್ತಿಯನ್ನು ಕೊಡುತ್ತಾನೆ. ಮಿಥುನ ರಾಶಿಯಲ್ಲಿ ಗುರುಗ್ರಹ ಇದ್ದರೆ ಸುಖ ಕೊಡುತ್ತಾನೆ, ಒಳ್ಳೆ ಮಾತು ಕೊಡುತ್ತಾನೆ, ಒಳ್ಳೆ ಮನಸ್ಸು ಅವರಿಗಿರುತ್ತದೆ. ಕರ್ಕದಲ್ಲಿ ಇದ್ದರೆ ಗುರು ಉಚ್ಚ ಆಗಿರ್ತಾನೆ, ಹಾಗಾಗಿ ಆಧ್ಯಾತ್ಮಿಕ ಸಿದ್ಧಿ ಸಾಧನೆ ಅವರು ಮಾಡಬಹುದು. ಒಳ್ಳೆಯ ಜೀವನವನ್ನು ನಡೆಸುತ್ತಾರೆ, ತುಂಬ ಹಣವಂತರು ಆಗಿರುತ್ತಾರೆ. ಸಿಂಹ ಒಳ್ಳೆಯ ರೂಪ ಕೊಡುತ್ತಾನೆ, ಹಣ ಕೊಡುತ್ತಾನೆ, ಆದರೆ ಸ್ವಲ್ಪ ಸಿಟ್ಟು ಕೊಡುತ್ತಾನೆ, ಸುಖ ಕೊಡುತ್ತಾನೆ. ಗುರು ಇಲ್ಲಿ ಪ್ರಭಾವಶಾಲಿ ಆಗಿರ್ತಾನೆ. ಕನ್ಯದಲ್ಲಿ ಎತ್ತರವಾಗಿರ್ತಾರೆ ಕೆಲವರು, ಸಹನೆ ಕೊಡುತ್ತಾನೆ, ಸುಂದರ ಹೆಂಡತಿ ಅಥವಾ ಗಂಡ ಮಕ್ಕಳು ಕೊಡುತ್ತಾನೆ, ಇವರಿಗೆ ಅದೃಷ್ಟವನ್ನು ಕೊಡುತ್ತಾನೆ. ತುಲದಲ್ಲಿ ಗುರು ಇದ್ದರೆ ಒಳ್ಳೆ ಮನಸ್ಸು ಕೊಡ್ತಾನೆ, ಧರ್ಮ ಶ್ರದ್ಧೆ ಕೊಡುತ್ತಾನೆ, ಆರೋಗ್ಯ ಕೊಡುತ್ತಾನೆ, ಸಂತೋಷವನ್ನು ಕೊಡುತ್ತಾನೆ. ವೃಶ್ಚಿಕದಲ್ಲಿ ಗಂಭೀರ, ಹಣ, ಜಂಬ, ಸ್ತ್ರೀ ಅಧೀನ. ಧನು ಸ್ವಕ್ಷೇತ್ರ, ಇದು ಉತ್ತಮ ಕೌಶಲ್ಯ, ಧನ, ಉದಾರಿ, ನಾಚಿಕೆ ಸ್ವಭಾವ ಕೊಡುತ್ತಾನೆ. ಮಕರ ಇದು ನೀಚ ಕ್ಷೇತ್ರ, ಅದಕ್ಕೆ ಸ್ವಲ್ಪ ಶಾಂತಿ ಮಾಡಿಕೊಳ್ಳಬೇಕು, ಅದರಿಂದ ನಿಮ್ಮ ಎಲ್ಲ ಕಷ್ಟ ನಿವಾರಣೆಯಾಗುತ್ತದೆ. ಕುಂಭ ಪಂಡಿತರಾಗಿರ್ತಾರೆ, ಹಣ ಸ್ವಲ್ಪ ಕಮ್ಮಿ ಇರುತ್ತದೆ, ಆದರೆ ಕರುಣಾಮಯಿಗಳು ಆಗಿರ್ತಾರೆ. ಮೀನ ಇದು ಸ್ವಕ್ಷೇತ್ರ, ದೊಡ್ಡ ದೇಹನೂ ಕೊಡ್ತಾನೆ, ಹಿಂದಿನವರು ಮಾಡಿದ್ದು ತುಂಬ ಇರುತ್ತದೆ, ರಾಜಕೀಯದಲ್ಲಿ ಬೆಳೆಯಬಹುದು, ಉತ್ತಮ ಪದವಿ ಕೆಲಸ ಮಾಡಬಹುದು. ನಿಮಗೆ ಜೀವನದಲ್ಲಿ ಕಷ್ಟ ಏನು ಬರಬಾರ್ದು ಅಂದರೆ ಸ್ವಲ್ಪ ಸುಖ ಸಂತೋಷ ಸಿಗಬೇಕೆಂದರೆ ಓಂ ಬೃಹಸ್ಪತಿಯೇ ನಮ ಇನ್ನು 11,000 ಜಪ ಮಾಡಿ. ದಿನ ಮಾಡಬಹುದು ಅಥವಾ ಗುರುವಾರ ಮಾಡಿದರೆ ಒಳ್ಳೆಯದು. ಬೆಳ್ಳಿ ಅಥವಾ ಕಡಲೆಕಾಳು, ಹಳದಿ ವಸ್ತ್ರ, ಸಿಹಿನ ದಾನ ಕೊಡಿ. ಗುರುವಿನ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ಸಾಯಿಬಾಬಾ, ದತ್ತಾತ್ರೇಯ ಅಥವಾ ರಾಘವೇಂದ್ರ ಸ್ವಾಮಿ ಜಪ ಮಾಡಿ, ಇದರಿಂದ ಗುರು ಒಳ್ಳೆಯದು ಮಾಡ್ತಾನೆ.